ನವೆಂಬರ್ 13ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಮಾಡಬೇಕು ಅಂತೇಳಿ ಒಂದು ಪಚ್ಚೆ ನಂಜುಂಡಸ್ವಾಮಿಯವರು ಮತ್ತು ದರ್ಶನ್ ಪುಟ್ಟಣೆ ಅವರ ನೇತೃತ್ವದಲ್ಲಿ ಒಂದು ಸಭೆನ ಸೇರಿದ್ದು. ನಂತರದಲ್ಲಿ ಡಿಸೆಂಬರ್ 16ನೇ ತಾರೀಕು ಬೆಳಗಾಂ ಚಲೋ ಮಾಡಿದೋ. ಅಲ್ಲಿ 25,000ಕ್ಕೂ ಹೆಚ್ಚು ರೈತರು ವಾಲಂಟ್ರಿಯಾಗಿ ಅಲ್ಲಿಗೆ ಬಂದಿರೋಂಥ. ಅದಾದಮೇಲೆ ನಿನ್ನೆ ನಮ್ಮ ಬೆಳಗಾಂನ ಏಕೀಕರಣದ ಸದಸ್ಯರ ಜೊತೆ ಆ ಭಾಗದ ಮುಖಂಡರ ಜೊತೆ ಶಿವಾನಂದ ಪಾಟೀಲ್ ಅವರು ಒಂದು ಪ್ರಮುಖ ಸಭೆಯನ್ನು ಮಾಡಿದ್ದಾರೆ. ಅಲ್ಲಿ ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಮತ್ತು ಏನು ಕಬ್ಬು ಸುಟ್ಟೋಯ್ತಿತ್ತು ಅದಕ್ಕೆ ಪರಿಹಾರ ಕೊಡೋಕ್ಕೋಸ್ಕರ 50 ಲಕ್ಷ ರೂಪಾಯಿನ ರಿಸರ್ವ್ ಇಡ್ತೀವಿ ಅಂತೇಳಿ ನೆನ್ನೆ ತೀರ್ಮಾನ ಆಗಿರೋಂಥದ್ದು. ಇದು ಏಕೀಕರಣ ರೈತ ಸಂಘಕ್ಕೆ ಮೊದಲ ಜಯ ಸಿಕ್ಕಿರೋಂಥದ್ದು. ಅಂದರೆ ಒಗ್ಗಟ್ಟಾದರೆ ಏನಾರ ಸಾಧಿಸ್ಬೋದು ಅಂತ. ಅದೇ ರೀತಿಯಲ್ಲಿ ದಕ್ಷಿಣದಲ್ಲಿ ವರುಣಾ ಕ್ಷೇತ್ರದ ತಾಂಡವಪುರ ಗ್ರಾಮದ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ಇದೇ 23ನೇ ತಾರೀಕು ನಾಳಿದ್ದು ಗುರುವಾರ ರೈತ ಮುಖಂಡರು ಮತ್ತು 6 ಜನ ಸ್ಥಳೀಯ ಪ್ರಮುಖ ಶಾಸಕರ ಜೊತೆ ರೈತ ಸ್ನೇಹಿ ಮುಖಾಮುಖಿ ಚರ್ಚಾ ಕಾರ್ಯಕ್ರಮವನ್ನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮಾಡ್ತಾಯಿದ್ದೀವಿ. ಮಾರಮ್ಮನ ಗುಡಿ ಆವರಣದಲ್ಲಿ ಮೊದಲು ಕೂಡ ಈ ಥರದ 2-3 ಕಾರ್ಯಕ್ರಮ ಮಾಡಿದ್ದವು. ಭಾಳ ಫಲಪ್ರದವಾದ ಸಕ್ಸಸ್ಫುಲ್ ಕಾರ್ಯಕ್ರಮಗಳಾಗಿದ್ದವು. ಅವತ್ತು ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣವರು, ಗುಂಡ್ಲುಪೇಟೆ ತಾಲೂಕು ಶಾಸಕರಾದ ಗಣೇಶ್ ಪ್ರಸಾದ್ ಅವರು, ಮತ್ತು ನಮ್ಮ HD ಕೋಟೆ ಶಾಸಕರಾದ ಅನಿಲ್ ಚಿಕ್ಕಮಾದು ಅವರು, ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯನವರು, ಮತ್ತು KR ನಗರ ಶಾಸಕರಾದ ರವಿಶಂಕರ್ ಅವರು, ಮತ್ತು ನಮ್ಮ ದರ್ಶನ್ ಪುಟ್ಟಣ್ಣಯ್ಯವರು ಇವರ ನೇತೃತ್ವದಲ್ಲಿ ಆ ಒಂದು ಕಾರ್ಯ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಾವು ಬೇಡಿಕೆನ ಇಡ್ತಾ ಇರೋಂಥದ್ದು ಕಬ್ಬಿಗೆ 5,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು. ಮತ್ತು ಕಬ್ಬಿನಿಂದ 20,000ಕ್ಕೂ ಹೆಚ್ಚು ನೇರ ತೆರಿಗೆ ಸರ್ಕಾರಕ್ಕೆ ಹೋಗ್ತಾ ಇದೆ. ಕನಿಷ್ಠ ಸರ್ಕಾರ 2,000 ರೂಪಾಯಿನ ಪ್ರತಿ ಟನ್ಗೆ ರೈತರ ಖಾತೆ ಕೊಡಬೇಕು ಅನ್ನೋದು ಪ್ರಮುಖ ಒತ್ತಾಯ ಐತೆ. ಮತ್ತು 1902ರಲ್ಲಿ ಗ್ರಾಮ್ ಠಾಣ ಆಗಿತ್ತು. ಗ್ರಾಮ್ ಠಾಣದೊಳಗೆ ಇರೋರಿಗೆ ಎ ಖಾತೆ ಕೊಡ್ತಾರೆ, ಗ್ರಾಮ್ ಠಾಣ ಹೊರಗಡೆ ಇರೋರಿಗೆ ಬಿ ಖಾತೆ ಕೊಡ್ತಾವ್ರೆ. ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡ್ತಾವೆ. ಬಿ ಖಾತವರೆಲ್ಲ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೋತಾವ್ರೆ. ಹಿಂಗಾಗಿ ಹಳ್ಳಿಗಳನ್ನ ಬಿಡೋ ಅಂಥ ಪರಿಸ್ಥಿತಿ ಆಯ್ತಾ ಇದೆ. ಹಂಗಾದರೆ ಗ್ರಾಮಗಳ ವೈಜ್ಞಾನಿಕ ಸರ್ವೆ ಆಗಬೇಕು ಮತ್ತು ಎಲ್ಲ ಗ್ರಾಮಗಳಲ್ಲಿ ಮನೆ ಕಟ್ಟಿರೋರಿಗೆ ಏಕಾತ ಕೊಡಬೇಕು ಅನ್ನೋದು ಪ್ರಮುಖ ಇನ್ನೊಂದು ಹಕ್ಕೊತ್ತಾಯ ಐತೆ. ಮತ್ತು ಹಾಲೊಂದು 1 ಲೀಟ್ರಿಗೆ 5 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀನಿ ಅಂದ್ಬಿಟ್ಟು ಯಡಿಯೂರಪ್ಪ ಅವರು ಇದ್ದಂಥ ಸಂದರ್ಭದಲ್ಲಿ ತೀರ್ಮಾನ ಆಯಿತು. 650 ಕೋಟಿ ರೂಪಾಯಿ ಪಶುಸಂಗೋಪನೆ ಮಾಡೋ ಅಂಥ ರೈತರುಗಳಿಗೆ ಖಾತೆಗೆ ಬರಬೇಕಾದಂಥ ದುಡ್ಡು ಬಂದಿಲ್ಲ. ಇದು ಭಾಳ ಕಡಿಮೆ ಆಯಿತು. ಕನಿಷ್ಠ ನಮ್ಮ ರೈತರುಗಳಿಗೆ 55 ರೂಪಾಯಿ ಪ್ರತಿ ಲೀಟ್ರ್ ಹಾಲಿಗೆ ಕೊಡೋಂಥದ್ದು ಆಗಬೇಕು. ಹಂಗಾದರೆ ಈ ಮೈಕ್ರೋ ಫೈನಾನ್ಸ್ ಕಡಿಮೆ ಮಾಡೋಕ್ಕಾಗೋದು. ಪ್ರತಿದಿನ ನಮ್ಮ ರೈತರಿಗೆ ದುಡ್ಡು ಬಂದರೆ ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ಗಳಿಗೆ ಹೋಗಲ್ಲ, ಊರು ಬಿಡೋ ಅಂಥ ಪರಿಸ್ಥಿತಿ ಬರಲ್ಲ. ಮತ್ತು ಇನ್ನೊಂದು 2.5% 3%, ಅಂದರೆ 100 ರೂಪಾಯಿಗೆ ಒಂದು ತಿಂಗಳಿಗೆ 2ರಿಂದ 3 ರೂಪಾಯಿ ಬಡ್ಡಿ ಬೀಳ್ತಾ ಇದೆ ಮೈಕ್ರೋ ಫೈನಾನ್ಸ್ಗಳಲ್ಲಿ. ಸಾಕಷ್ಟು ಮೈಕ್ರೋ ಫೈನಾನ್ಸ್ಗಳು ನಮ್ಮಲ್ಲಿ ಕೆಲಸ ಮಾಡ್ತವೆ. ನಾವು ಈಗಾಗಲೇ ಕೆಂಟಕಿ ಫ್ರೈಡ್ ಚಿಕನ್ನು ಮತ್ತು ಮಾನ್ಸೆಂಟೋ ಇಂಥ ಬೀಜ ಕಂಪ್ನಿಗಳ ವಿರುದ್ಧ ಮತ್ತು ಕೆಂಟಕಿ ಫ್ರೈಡ್ ಚಿಕನ್ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಗೆದ್ದಿರೋದು ಉಂಟು. ಇಂಥ ಮೈಕ್ರೋ ಫೈನಾನ್ಸ್ಗಳನ್ನ ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಿಂದ ಓಡಿಸೋಂಥ ಚಳುವಳಿ ಮಾಡ್ತೀವಿ ಅನ್ನೋ ಒಂದು ಕೂಡ ಪ್ರಮುಖ ವಿಚಾರ ಐತೆ. ಮತ್ತು ಸಾಕಷ್ಟು ಹಳ್ಳಿಗಳಲ್ಲಿ ಈಗ ನಾವು ಮಾಡ್ತಾ ಇರೋದು ತಾಂಡವಪುರ ಗ್ರಾಮದಲ್ಲಿ 10,000 ಜನಸಂಖ್ಯೆ ಐತೆ. 10,000 ಜನಸಂಖ್ಯೆ ಇರೋಂಥ ಊರಿಗೆ ಸ್ಮಶಾನದ ವ್ಯವಸ್ಥೆ ಇಲ್ಲ. ಬರೀ 20 ಕುಂಟೆ ಜಾಗ ಐತೆ. ಒಬ್ಬರ ಮೇಲೆ ಒಬ್ಬರು ಊತಾಕೋಂಥ ಪರಿಸ್ಥಿತಿ ಐತೆ. ಅಲ್ಲಿಗೆ ಸ್ಮಶಾನ ಕೊಡಬೇಕು ಅಂತ. ಮತ್ತು ನಮ್ಮ ತಾಂಡವಪುರ ಮತ್ತು ಎಡಕನಹಳ್ಳಿ ಉಂಡಿ ಸುತ್ತಮುತ್ತಲ ಏರಿಯಾದಲ್ಲಿ ಮನೆಗಳಿಗೂ ಕೂಡ KDB ಅವ್ರು ನೋಟಿಸ್ ಕೊಟ್ಟರೆ, ಗುರು ಕಂಬಳೇಶ್ವರ ಮಠಕ್ಕೆ ನೋಟಿಸ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅದನ್ನು ವಶಪಡಿಸ್ಕೋಬಾರ್ದು ಅನ್ನೋ ಕೂಡ ಒತ್ತಾಯ ಐತೆ. ಇಂಥ ಪ್ರಮುಖ ವಿಚಾರಗಳು 20 ವಿಚಾರಗಳನ್ನ ಇಟ್ಕೊಂಡು ಅವತ್ತು ನಾವು ರೈತರು ಮತ್ತು ಸ್ಥಳೀಯ ಶಾಸಕರ ಜೊತೆ ಒಂದು ಸ್ನೇಹಪೂರ್ವಕವಾದ ಒಂದು ಚರ್ಚಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದು ಭಾರತ ದೇಶದಲ್ಲಿ ಮೊದಲಾಗಬೇಕು. ಇದು ನನ್ನ ಊರಿಂದ ಅಂದರೆ ವರುಣಾ ಕ್ಷೇತ್ರ ಸಿದ್ದರಾಮಯ್ಯನವರ ಕ್ಷೇತ್ರದಿಂದನೇ ಮಾಡ್ತಾ ಇರೋಂಥದ್ದು. ನಮ್ಮ ರೈತ ಸಮಸ್ಯೆಯನ್ನು ಶಾಸಕಾಂಗಕ್ಕೆ ನೇರವಾಗಿ ತಲುಪಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ಡಿಸೆಂಬರ್ 16ನೇ ತಾರೀಕು ಬೆಳಗಾಂ ಚಲೋವಾದಾಗ ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರು ಭಾಳ ವಿಚಾರಗಳನ್ನ ಕೇಳ್ಕೊಂಡು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಇಡೀ ರಾಜ್ಯದ ಜನರ ಗಮನ ಸೆಳೆಯೋಂಗಾಯಿತು. ಅದೇ ರೀತಿ ಇಲ್ಲಿಂದ ಒಂದು 5-6 ಜನ ಯುವ ಶಾಸಕರು ಅವ್ರಿಗೆ ಬೆಂಬಲವಾಗಿ ನಿಲ್ಲಿ ಅನ್ನೋದು ನಮ್ಮ ಉದ್ದೇಶ. ಇಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. 23ನೇ ತಾರೀಕು 23ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕಿನ ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ
ಅದಕ್ಕೆ ಸಂಬಂಧ ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, PW ಅಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಕಾರ್ಮಿಕ ಅಧಿಕಾರಿಗಳು ಮತ್ತು KDB ಅಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಅಂದರೆ ಇದೊಂಥರ ನಮ್ಮ ಮನೆ ಬಾಗಿಲಿಗೆ ಸರ್ಕಾರ, ಮನೆ ಬಾಗಿಲಿಗೆ ಆಡಳಿತ ಅಂತಿದ್ರಲ್ಲ, ಅದನ್ನು ರೈತ ಸಂಘ ಒಂದು ವೇದಿಕೆ ಮಾಡಿ ಕೊಡ್ತಾ ಇರೋಂಥದ್ದು. ಹಾಗಾಗಿ ರೈತ ಸಂಘಟನೆ ಕಾರ್ಯಕರ್ತರು 2000ದಿಂದ 3000 ಜನ ಸೇರೋ ನಿರೀಕ್ಷೆ ಐತೆ. ಆ ಒಂದು ಇನ್ನೂ ಯಾರೂ ನಮ್ಮ ರೈತ ಸಂಘದ ವಿಚಾರಗಳು ಗೊತ್ತಿಲ್ಲ ಅಂಥ ಒಂದು ರೈತರುಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸರ್, ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಸಂಘಟನೆಗಳು ನಮ್ಮ ಜೊತೆ, ಕ್ರಾಂತಿಕಾರಿ ರೈತ ಸೇನೆ ಮತ್ತು ಇನ್ನೊಂದಷ್ಟು ರೈತ ಸಂಘಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸವೆ. ಇಲ್ಲಿ ನಾವು ಮುಕ್ತವಾಗಿ ಕರೆದಿದ್ದೀವಿ, ಎಲ್ಲರೂ ಬನ್ನಿ ಅಂತ ಹೇಳಿದ್ವಿ. ಇಲ್ಲಿ ಏಕೀಕರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಹೇಳಿದ್ದೀವಿ. ಯಾರು ಬರ್ಬೋದು, ತಮ್ಮ ಒಂದು ಪ್ರತಿಷ್ಠೆಗಳನ್ನ ಬಿಟ್ಟು ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾವು ಕೋರ್ತೀವಿ ಸರ್. ಯಾರನ್ನೂ ಇಲ್ಲಿ ನೆಚ್ಸೋಕ್ಕೂ ಮಾಡ್ತಾಯಿಲ್ಲ, ಯಾರನ್ನೂ ಒಪ್ಸೋಕ್ಕೂ ಮಾಡ್ತಾಯಿಲ್ಲ, ಯಾರನ್ನೂ ತೆಗಳೋಕ್ಕೂ ಮಾಡ್ತಾಯಿಲ್ಲ. ನಾವು ಹಸುಟವಲ್ ಹಾಕೊಂಡ್ರೆ ಉದ್ದೇಶ ಏನು? ಆ ಉದ್ದೇಶನ ಸಫಲ ಆಗಬೇಕು ಅನ್ನೋದಾದರೆ ನಾವು ಒಂದೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ಏನು ಹೋರಾಟ ಮಾಡ್ತಾಯಿದ್ವಿ ಅದನ್ನು ಬಿಡಬೇಕು, ಒಂದೇ ವೇದಿಕೆಯಲ್ಲಿ ಹೋಗಬೇಕು ಅನ್ನೋದನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಅವರು ಕೆಲವೊಬ್ಬರಿಗೆ ಪ್ರತಿಷ್ಠೆ ಇರೋರು ಬರ್ದೇ ಇರ್ಬೋದು, ಅದು ಅವ್ರವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ನಾವು ಎಲ್ಲ ರೈತ ಸಂಘಟನೆಗಳಿಗೂ ಮುಕ್ತವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ವಿದ್ಯಾಸಾಗರ್, ಜಿಲ್ಲಾಧ್ಯಕ್ಷರು, ಏಕೀಕರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ.